ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಆಶಾ. ಇವತ್ತು ನಾವು ಮಾಡೋಣ ಮಟನ್ ಚಾಪ್ಸ್. ಅದಕ್ಕೆ ಬೇಕಾಗಿರೋ ಒಂದು ಕೊಬ್ಬರಿ 1 ಕಪ್, ಆನಿಯನ್ಸ್ 1 ಕಪ್ಪು, ಬೆಳ್ಳುಳ್ಳಿ 1 ಕಪ್, ಶುಂಠಿ ಸ್ವಲ್ಪ, ಆಮೇಲೆ ಹಸಿಮೆಣಸಿಗೆ ಒಂದು 8ರಿಂದ 9, ಆಮೇಲೆ ಸೋಂಪು 1-2 ಟೇಬಲ್ ಸ್ಪೂನ್, ಮೆಣಸುಕಾಳು 1-2 ಟೇಬಲ್ ಸ್ಪೂನ್, ಆಮೇಲೆ ಚಕ್ಕೆ ಲವಂಗ ಪಟ್ಟೆ 1-2 ಟೇಬಲ್ ಸ್ಪೂನ್, ಆಮೇಲೆ ಜೀರಿಗೆ 2 ಟೇಬಲ್ ಸ್ಪೂನ್, ಗಸಗಸೆ 2 ಟೇಬಲ್ ಸ್ಪೂನ್, ಗರಂ ಮಸಾಲ 2 ಟೇಬಲ್ ಸ್ಪೂನು, ಎಲ್ಲ ಆಲ್ಮೋಸ್ಟ್ 2 ಟೇಬಲ್ ಸ್ಪೂನು, ಧನಿಯಾ ಪೌಡ್ರೂ ಅಷ್ಟೇ, 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಅರ್ಧ ತರಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಪೇಸ್ಟ್ ಈ ಥರ ರೆಡಿ ಆಗಿದೆ. ಇನ್ನು ಅದನ್ನು ರೆಡಿ ಮಾಡ್ಕೊಳ್ಳೋ ಟೈಮ್ ಸ್ವಲ್ಪ ಕುಕ್ಕರ್ ಇಟ್ಕೊಂಡು ಆಯಿಲು ಇಲ್ಲಾಂದರೆ ಗೀ ಬೇಕಾದರೆ ಹಾಕ್ಕೊಬೋದು. ಆಯಿಲ್ ಹಾಕೋಂಗಿದ್ರೆ ಸ್ವಲ್ಪ ಮುಂದೆ ಇರಬೇಕು ಆಯಿಲು, ಮಟನ್ ಚಾಪ್ಸ್ ಅಲ್ವ, ಸ್ವಲ್ಪ ಆಯಿಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಹಾಕೋ ಚಕ್ಕೆ ಲವಂಗ ಪಟ್ಟ, ಸ್ವಲ್ಪ ಮರಾಠಿ ಮೊಗ್ಗು, ಸ್ವಲ್ಪ ಸೋಂಪು ಹಾಕ್ಕೊಂಡು 2 ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಲಿ, ಜಾಸ್ತಿ ಕೆಂಪಗಾಗೋದು ಬೇಡ, ಸ್ವಲ್ಪ ಮುದುರ್ಕೊಂಡ್ರೆ ಸಾಕು ಈರುಳ್ಳಿ. ಸೊ ಈ ಥರ ಆಗಿದೆ. ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು. ಯಾಕಂದ್ರೆ ನಾವು ಮುಂಚೆನೇ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿ ಮಸಾಲೆ ಇಟ್ಟಿದೆಯಲ್ಲ, ಅದು ಸ್ವಲ್ಪ ವಾಸನೆ ಬರುತ್ತೆ. ಸೊ ನಾವು ಯಾವುದೂ ಅದನ್ನು ರೋಸ್ಟ್ ಮಾಡಿಲ್ವಲ್ಲ, ಡೈರೆಕ್ಟಾಗಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆ ಹಸಿ ವಾಸನೆ ಹೋಗುತ್ತೆ. ಇನ್ನು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಎಣ್ಣೆಯಲ್ಲೇ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ತಾ ಇರಬೇಕು. ಸೊ ಅದು ಕಲರ್ ಚೇಂಜ್ ಆಗುತ್ತೆ, ವಾಸನೆ ಕೂಡ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಹಸಿ ವಾಸನೆ ಹೋಗಿ ಸ್ವಲ್ಪ ಗಮ್ಮನ್ನು ವಾಸನೆ ಬರುತ್ತೆ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಸ್ ನೋಡ್ತಿರೋ ಈ ಅಡುಗೆ ಮಾಡೋ ಐಟಮ್ಸ್, ಸೊ ನನಗೊಂದು ಉತ್ಸಾಹ ಸಿಗುತ್ತೆ. ಸೊ ನಾನು ಈ ಥರ ಮಾಡ್ತಾ ಇಲ್ವಾ, ಸೊ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿ, ಈ ಥರ ಎಣ್ಣೆ ಬಿಟ್ಕೊತಾ ಇದೆ, ಮಸಾಲೆ ಹಸಿ ವಾಸನೆ ಹೋಗ್ತಾ ಇದೆ. ಇನ್ನು ಮಟನ್ ಚಾಪ್ಸ್ಗೆ ಅಂದರೆ ಅಂಗಡಿಯಲ್ಲಿ ಮಟನ್ ಚಾಪ್ಸ್ಗೆ ಅಂದರೆ ಸಪ್ರೇಟ್ ಪೀಸಸ್ ಕಟ್ ಮಾಡಿಕೊಡ್ತಾರೆ, ರಿಬ್ಸ್ ಪೀಸಸ್ ಕಟ್ ಮಾಡಿಕೊಡ್ತಾರೆ, ಅದನ್ನ ತೊಗೊಂಬಂದಿದ್ವಿ. ಸೊ ಇನ್ನು ಅದನ್ನು ನೀಟಾಗಿ ತೊಳ್ಕೊಂಡು ಆ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಣ್ಣೆ ಆಗದಿರಂಗೆ ಚೆನ್ನಾಗಿ ಮಿಕ್ಸ್ ಮುಂಚೆನೇ ಸ್ವಲ್ಪ ನೀರಿಗೀರನ್ನು ಹಾಕ್ಬಿಟ್ಟು ಏನಾಗುತ್ತೆ, ಉಪ್ಪು ಖಾರ ಹಿಡಿಯಲ್ಲ, ಅದು ಸಪ್ಪೆ ಇರುತ್ತೆ. ಸೊ ಆ ಮಸಾಲೆಯಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಒಂದು 15 ಮಿನಿಟ್ಸ್ ಆ ಮಸಾಲೆಯಲ್ಲೇ ಬಿಟ್ಬಿಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಸಾಲೆಯಲ್ಲೇ ಬಿಟ್ಬಿಡಿ. ಸೊ ಅದೇನಾಗುತ್ತೆ, ಆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಟನ್ಗೆ ಹಿಡಿಯುತ್ತೆ, ಆ ಮಟನಲ್ಲಿರೋ ನೀರೆಲ್ಲ ಮಸಾಲೆ ಕೂಡ ಹಿಡಿಯುತ್ತೆ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ತಳ ಅಂಟ್ದಿರಂಗೆ ನೋಡ್ಕೊಬೇಕು, ಮೇನ್ ಅದೇ. ಇನ್ನು ಲಾಸ್ಟಲ್ಲಿ ಫೈನಲಾಗಿ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಇದು ಮಟನ್ ಗ್ರೇವಿ ಅಲ್ವಲ್ಲ, ಮಟನ್ ಚಾಪ್ಸ್ ಯೂಶ್ವಲಾಗಿ ಗಟ್ಟಿಯಾಗಿದ್ದರೆ ಸೂಪರಾಗಿರುತ್ತೆ. ಪೂರಿ, ಮುದ್ದೆ, ಚಪಾತಿ ಜೊತೆ ಈಸಿ ತಿನ್ಬೋದು ನಾವು. ಲಾಸ್ಟಲ್ಲಿ ನಾವು ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿದೆ ನೋಡ್ಕೊಬೇಕು. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು. ಸೊ ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಅದಕ್ಕೆ ಕರಿಬೇಳೆನ ಹಾಕಿದೆ. ಕರಿಬೇಳೆ ಲಾಸ್ಟ್ ಹಾಕಿದ್ರೆ ಮಟನ್ಗೆ ಇರೋ ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಗಮ್ ಅಂತ ವಾಸನೆ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಗೈಸ್. ಸೊ ಒಂದು 2-3 ವಿಜಿಲ್ ಆಗ್ತಾಯಿದ್ದಾಗ ನಾನು ಮಟನ್ ಚಾಪ್ಸ್ ರೆಡಿ ಆಯಿತು. ಸೊ ಮಟನ್ ಯೂಶ್ವಲಾಗಿ ನಾನು ತಂದು ಸ್ವಲ್ಪ ಚೆನ್ನಾಗಿ ಎಳೆಯಾಗಿತ್ತು, 2-3 ವಿಜಿಲ್ಗೆ ಅದು ಬೆಂದೋಯಿತು. ಸೊ ನಮ್ಮ ಈ ಮಟನ್ ಚಾಪ್ಸ್ ಇವತ್ತು ರೆಡಿ ಆಗಿದೆ. ನಾನು ಇದಕ್ಕೆ ಮುದ್ದೆ ಪೂರಿ ಆಗಲಿ ಏನೂ ಮಾಡಲಿಲ್ಲ, ಡೈರೆಕ್ಟಾಗಿ ರೈಸ್ಗೆ ಹಾಕ್ಕೊಂಡೆ. ಸೊ ಟೈಮ್ ಕಮ್ಮಿ ಇರೋದ್ರಿಂದ, ಯುಗಾದಿ ಹೊಸ್ದಡಿಗೆ ಹಬ್ಬ ಬೇರೆ ಅಲ್ವಾ, ಸೊ ಅಷ್ಟು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತ. ಇನ್ನು ಅದಕ್ಕೆ ಪ್ಲೇಟಿಂಗ್ ಬಂದು ವೈಟ್ ರೈಸ್, ಕುಕುಂಬರ್, ಆನಿಯನ್, ಸ್ವಲ್ಪ ಈ ಚಿಕನ್ ಬಂದು 5 ಸ್ಟಾರ್ ಚಿಕನ್. ಫ್ಯೂಚರೆಲ್ಲ ಅಷ್ಟು 5 ಸ್ಟಾರ್ ಚಿಕನ್ ಮಾಡೋ ರೆಸಿಪೀಸ್ ಕೂಡ ನಾನು ಹೇಳ್ತೀನಿ ನಾನು ನಿಮಗೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ನಮ್ಮದು ಮಟನ್ ಚಾಪ್ಸ್. ಸೊ ನಮ್ಮ ಈ ಮಟನ್ ಚಾಪ್ಸ್ ಇವತ್ತಿನ ಸ್ಪೆಷಲ್ ಮೇನ್ ಡಿಶ್. ಸೊ ನಮ್ಮ ಈ ಪ್ಲೇಟ್ ಯುಗಾದಿ ಹಬ್ಬದ ನಮ್ಮ ನಾನ್ ವೆಜ್ ಪ್ಲೇಟ್ ರೆಡಿ ಆಗಿದೆ. ಸೊ ಅದನ್ನು ಸ್ವಲ್ಪ ಬಿಸಿ ರೈಸಲ್ಲಿ, ನಾನ್ ವೆಜ್ ರೈಸ್ಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಟನ್ ಚಾಪ್ಸ್ ಅಲ್ವಾ, ಅದಕ್ಕೆ. ಸೊ ಇದನ್ನು ಗೀ ರೈಸ್ ಜೊತೆ ಕೂಡ ತಿನ್ಬೋದು, ಟ್ರೈ ಮಾಡಿ ನೋಡಿ ಒಂದು ಸತಿ. ನಾನು ಮಾಡಿರೋ ಮಟನ್ ಚಾಪ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.